ನೋಡಿ, ನುಚ್ಚಿನ ಮುದ್ದೆನೂ ಕಡಲೆಕಾಳು ಸಾರು ಮಾಡಿದ್ದೆ. ಇದೆರಡು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಇದು ಮಾಡ್ಕೊಳ್ಳೋದು ಈಸಿ, ತಿನ್ನೋಕ್ಕಂತೂ ತುಂಬ ರುಚಿ ಇರುತ್ತೆ. ಬಾಣಲೆ ಇಟ್ಬಿಟ್ಟು ಎಣ್ಣೆ, ಸಾಸಿವೆ, ಇಂಗು, ಸಾಂಬಾರು ಈರುಳ್ಳಿ, ಬದನೆಕಾಯಿ 2 ಹಾಕಿದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಕಡಲೆಕಾಳನ್ನ ನಾನು ಸೈಡಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ. ಒಂದು ತಟ್ಟೆ ಮುಚ್ಚಿಬಿಟ್ಟಿದ್ದೆ. ಇವಾಗ ನೋಡಿ, ಕಡಲೆಕಾಳನ್ನ ರಾತ್ರಿ ನೆನೆಸ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ 4 ವಿಸಿಲ್ ಹಾಕ್ಸಿದ್ದೀನಿ. ಇದಕ್ಕೆ ನಮ್ಮ ಮನೆಯಲ್ಲಿ ಸಾಂಬಾರ್ಗೆ ಯೂಸ್ ಮಾಡ್ತೀವಲ್ಲ, ಅದನ್ನ ಸಾಂಬಾರು ಪುಡಿ ಎಷ್ಟು ಬೇಕೋ ಹಾಕ್ಕೊಂಡು ಬೆಲ್ಲ ಸ್ವಲ್ಪ, ಇನ್ನು ಸ್ವಲ್ಪ ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ಕೊಬ್ಬರಿ ಗಸಗಸೆ ನುಣ್ಣಗೆ ರುಬ್ಕೊಂಡು ಹಾಕಬೇಕು. ಈಗ ಸಪ್ರೇಟ್ ಹಾಕೋದ್ರಿಂದನೂ ತುಂಬಾ ಚೆನ್ನಾಗಿದೆ. ರುಬ್ಬೋಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕಿಲ್ಲ. ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು, ಇದು ಮಾಮೂಲಿಗಿಂತ ಸ್ವಲ್ಪ ನೀರಾಗೆ ಮಾಡಿಕೊಂಡ್ರೆ ಈ ನುಚ್ಚಿನ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಹುಣಸೆ ಹುಳಿ ಸ್ವಲ್ಪ ಹಾಕಿದ್ದೀನಿ. ಇದೆಲ್ಲ ಚೆನ್ನಾಗಿ ಕುದಿಯೋವಾಗ ನೋಡಿ, ಮಧ್ಯಕ್ಕೆ ಕುದಿದ್ರೆ ಹಿಂಗೆ ಎಲ್ಲ ಕರೆಕ್ಟಾಗಿದೆ ಅಂತ ಲೆಕ್ಕ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿ ಕುದಿಸಿಬಿಟ್ಟು ಸ್ಟವ್ ಆರಿಸ್ಬಿಡಿ. ಇವಾಗ ಮುದ್ದೆಗೆ ನುಚ್ಚು ತಗೋತಾ ಇದ್ದೀನಿ. ಸಣ್ಣ ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ನುಚ್ಚಕ್ಕಿ ಬರುತ್ತೆ. ಇದು ಹಾಕೋದ್ರಿಂದ ಮುದ್ದೆನೂ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಪ್ಲೈನು, ಒಂದೊಂದು ಸರಿ ಯಾವಾಗೋ ಒಂದು ಸರಿ ನುಚ್ಚಕ್ಕಿ ಹಾಕಿ ಮಾಡ್ತೀನಿ. ತುಂಬ ರುಚಿಯಾಗಿರುತ್ತೆ. 1 ಲೋಟ ಹಾಕಿದ್ದೀನಿ ನಾನು. ಇದಕ್ಕೆ ದೊಡ್ಡ ಲೋಟದಲ್ಲಿ 2 ಲೋಟ ನೀರು ಹಾಕ್ತಾಯಿದ್ದೀನಿ. ಅಂದರೆ ಸಣ್ಣ ಲೋಟ 2 ಇಡಿಸುತ್ತೆ ಈ ಲೋಟಕ್ಕೆ. 4 ಲೋಟ ನೀರು. ಯಾವ ಇದರಲ್ಲಿ ಹಾಕ್ತೀವೋ ನಾವು ಅದರಲ್ಲಿ 4 ಲೋಟ ನೀರು ಹಾಕ್ಕೋಬೇಕು. ನೋಡಿ, ಕುಕ್ಕರ್ ಮುಚ್ಚಿಬಿಟ್ಟು ಸ್ಟವ್ ಮೇಲೆ ಇಟ್ಬಿಟ್ಟು 2 ವಿಸಿಲ್ ಸಾಕು. 2 ವಿಸಿಲ್ ಆದ್ರೇ ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ನಾನು ಇವಾಗ ಇದು ತೆಗೆದುಬಿಟ್ಟು ಕೆಳಗಡೆ ಸ್ವಲ್ಪ ಮೆತ್ತಗಿದೆ, ಅದಕ್ಕೆ ಮೇಲ್ಮೇಲೆ ಅನ್ನ ಸ್ವಲ್ಪ ಸೈಡ್ಗೆ ಇಟ್ಕೋತಾ ಇದ್ದೀನಿ. ಮುದ್ದೆ ತಿಂದ್ಬಿಟ್ಟು ಸ್ವಲ್ಪ ಅನ್ನ ತಿಂದರೆ, ನುಚ್ಚಕ್ಕಿ ಅನ್ನನೂ ಅಷ್ಟೇ ಸಖತ್ತಾಗಿರುತ್ತೆ. ನುಚ್ಚಕ್ಕಿಯಲ್ಲಿ ಒಂದು ಬಾತ್ ಮಾಡಿ ತೋರಿಸ್ತೀನಿ ರೀ, ಅದು ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ. ಅರ್ಧ ತೆಗೆದುಬಿಟ್ಟು ಅರ್ಧ ಇಟ್ಕೋತಾ ಇದ್ದೀನಿ. ಇದಕ್ಕೆ ಇನ್ನೊಂದು ಲೋಟ ನೀರು ಹಾಕ್ಬಿಟ್ಟು ಕುಕ್ಕರ್ಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಮೇಲೆ ಕುದಿಯೋಕ್ಕಿಡೋಣ. ನೋಡಿ, ಇನ್ನೊಂದು ಲೋಟ ನೀರು ಹಾಕಿದೆ. ಎಲ್ಲ ಕೆಳಗಡೆ ಮೆತ್ಕೊಂಡಿರುತ್ತಲ್ಲ, ಹಿಂಗೆ ಅಂದ್ಬಿಟ್ರೆ ಎಲ್ಲ ಮಿಕ್ಸ್ ಆಗುತ್ತೆ. ಈ ಥರ ಕುದಿಯೋವಾಗ ನೋಡಿ, 1 ಲೋಟ ಹಿಟ್ಟು ಹಾಕ್ತಾಯಿದ್ದೀನಿ. ನಾನು ಯಾವುದರಲ್ಲಿ ನುಚ್ಚಕ್ಕಿ ತಗೊಂಡಿದ್ನೋ ಅದರಲ್ಲಿ 1 ಲೋಟ ಹಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, ಇದು ಒಂದು 6 ನಿಮಿಷ 5-6 ನಿಮಿಷ ಬಿಟ್ಬಿಡಬೇಕು. ಚೆನ್ನಾಗಿ ಬೇಯುತ್ತೆ ಇದು. ಇವಾಗ ಚೆನ್ನಾಗಿ ಕಲಿಸ್ಬಿಡೋದು. ನೋಡಿ, ಈ ಥರ ಕಲಿಸೋವಾಗ ಗೊತ್ತಾಗುತ್ತೆ ಚೆನ್ನಾಗಿ ಬೆಂದಿದೆಯಾ ಇಲ್ವಾ ಅಂತ. ನುಚ್ಚು ಹಾಕಿದ್ದು ಅನ್ನನೂ ಬಿಸಿ ಇತ್ತು. ಈಗ ಹಿಟ್ಟು ಹಾಕ್ಬಿಟ್ಟು ಒಂದು 6 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಈ ಕೋಲು ತೆಗೆದುಬಿಟ್ಟು ನೋಡಿ ತೋರಿಸ್ತೀನಿ. ಈ ಥರ ಹೂವು ಥರ ಬಿಟ್ಕೊಂಡಿದ್ರೆ ಚೆನ್ನಾಗಿ ಬೆಂದಿದೆ ಅಂತ ಲೆಕ್ಕ. ತೇವ ಮಾಡಿಕೊಂಡು ಕೈಯೇ ಕೋಲ್ಗಿರೋದೆಲ್ಲ ತೆಗೆದುಬಿಟ್ಟು ತಟ್ಟೆಗೆ ಸ್ವಲ್ಪ ನೀರು ಸವರ್ಬಿಟ್ಟು ಮುದ್ದೆ ಮಾಡ್ಕೊಳ್ಳಿ. ಕೈಯನ್ನು ತೇವ ಮಾಡ್ಕೋಬೇಕು, ಇಲ್ಲಾಂದರೆ ಬಿಸಿ ಇಲ್ವಾ ಸುಟ್ಟೋದಂಗೆ ಆಗುತ್ತೆ. ನೋಡಿ, ಈ ಥರ ತಿರುಗಿಸಿದ್ರೆ ಮೆತ್ತಗಾಗುತ್ತೆ. ನಾನು ಮಾಡಿರೋದ್ರಲ್ಲಿ 2 ಮುದ್ದೆ ಆಯಿತು ನನಗೆ. ನೋಡಿ, ತಿನ್ನೋಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. 2 ಮುದ್ದೆ ಆಯಿತು. 2 ಮುದ್ದೆ ಮಾಡಿ ಹಾಟ್ ಬಾಕ್ಸ್ಗೆ ಹಾಕಿಡ್ತಾಯಿದ್ದೀನಿ, ಇನ್ನೂ ಸ್ವಲ್ಪ ಹೊತ್ತಿಗೆ ತಿನ್ನೋದ ಅಂತ. ನೋಡಿ, ಇವಾಗ ತಿನ್ನೋವಾಗ ತೋರಿಸ್ತೀನಿ. ಇದೆ ನೋಡಿ, ಕುಕ್ಕರ್ಗೆ ಒಂದು ಸ್ವಲ್ಪನೂ ಮೆತ್ಕೊಳ್ಳಲ್ಲ, ಎಷ್ಟು ಚೆನ್ನಾಗಾಗುತ್ತೆ. ಮುದ್ದೆ ಇಟ್ಬಿಟ್ಟು ಸ್ವಲ್ಪ ನೀರಾಗಿ ಇರಬೇಕು ಸಾಂಬಾರು. ಇದ್ರ ಮೇಲೆ ಹಾಕ್ಕೊಂಡು ಕಾಳು ಜೊತೆ ಒಂದು ಸರಿ ಬದನೆಕಾಯಿ ಜೊತೆ ಈರುಳ್ಳಿ ಜೊತೆ ತಿನ್ನಬೇಕು. ಏನು ಚೆನ್ನಾಗಿರುತ್ತೆ ಗೊತ್ತಾ. ನೋಡಿ, ಸಖತ್ತಾಗಿರುತ್ತೆ. ನಾವು ಸ್ಟಾರ್ಟಿಂಗಲ್ಲಿ ಮುದ್ದೆ ತಿಂತಾ ಇರಲಿಲ್ಲ ಅಂಥೇಳಿ ನುಚ್ಚು ಹಾಕ್ಬಿಟ್ಟು ಜಾಸ್ತಿ ಹಿಟ್ಟಾಕಿ ಮಾಡ್ತಿದ್ರು ನಮ್ಮ ಅಜ್ಜಿ. ಅದೇ ಇಟ್ಕೊಂಡು ನಾನು ಮಾಡಿದ್ದೆ.